ನಾನು ರಾಹು ಗ್ರಹ. ಆಕಾಶವು ನನ್ನದೇ ಮತ್ತು ಆಕಾಶದಲ್ಲಿ ನನ್ನ ವೇಗನ ಯಾರು ಮೀರಿಸೋದಕ್ಕಾಗೋದಿಲ್ಲ. ಹನುಮಂತ, ಇನ್ನು ಶೀಘ್ರದಲ್ಲೇ ನಾನು ನಿನ್ನ ಮತ್ತು ವೃಜಮಂಡಲದ ಸೀಮೆಗಳನ್ನ ದಾಟಿ ದೂರ ಹೋಗ್ತೀನಿ. ನೀನೇನು ಮಾಡೋದಕ್ಕಾಗೋದಿಲ್ಲ. ಹನುಮಂತ, ಇಲ್ಲಿಗೂ ಬಂದ್ಯಾ? ರಾಹು, ನಾನು ಪವನ ಪುತ್ರನೆಂದು ನೀನು ಮರೆತಿರುವೆ. ವಾಯು ನನ್ನ ತಂದೆ. ಆಕಾಶಕ್ಕೆ ಬಂದು ನೀನು ನನ್ನ ಕಾರ್ಯವನ್ನು ಬಹಳ ಸರಳವಾಗಿಸಿದೆ. ಹನುಮಂತ, ನಮ್ಮ ನಡುವೆ ವೈರತ್ವ ಅಂತೂ ಇಲ್ಲ. ನೀನು ಕಾರಣ ಇಲ್ಲದೆ ಆ ಹುಡುಗರಿಗೋಸ್ಕರ ನನ್ನ ಜೊತೆ ವೈರತ್ವ ಬೆಳೆಸ್ಕೊಳ್ತೀಯ. ಶತ್ರುತ್ವವನ್ನು ಬೆಳೆಸುತ್ತಿರುವುದು ನೀನು ರಾಹು. ನೀನು ಕೃಷ್ಣನ ಪ್ರಶ್ನೆಗೆ ಉತ್ತರ ನೀಡು. ಹಾಗೆಯೇ ನಿನ್ನ ಸ್ಥಾನಕ್ಕೆ ಹೋಗಿ ಕುಳಿತುಕೋ. ಆದರೆ ನನಗೆ ಅರಿವಿದೆ, ನೀನು ಹಾಗೆ ಮಾಡಲಾರೆ. ಏಕೆಂದರೆ ನೀನು ದುಷ್ಟ ವ್ಯಕ್ತಿಗೆ ಒಳ್ಳೆಯ ಜನರಿಗೆ ಕಷ್ಟ ನೀಡುವಾಗ ಬಹಳ ಆನಂದ ಸಿಗುತ್ತದೆ. ಅಂತಹ ಆನಂದ ಪಡೆಯಲು ತನ್ನ ಸರ್ವನಾಶವಾದರೂ ಸರಿ. ನಾನು ಸತ್ಯ ಹೇಳಿದೆನಲ್ಲವೇ ರಾಹು? ಹನುಮಂತ, ನಾನು ನೆನಪಿರಲಿ ರಾಹು, ನೀನೆಲ್ಲದರಿಂದಲೂ ಮರೆಯಾಗಬಹುದು, ಆದರೆ ನಿನ್ನ ಕರ್ಮಗಳಿಂದಲ್ಲ. ನಿನ್ನ ಕೆಟ್ಟ ಕರ್ಮಗಳು ಎಂದಿಗೂ ನಿನ್ನನ್ನು ಹಿಂಬಾಲಿಸುತ್ತವೆ ಮತ್ತು ನಿನ್ನನ್ನು ಹುಡುಕಿ ಬಿಡುತ್ತವೆ. ಅಣ್ಣ, ಇವತ್ತು ರಾಹು ಮಾಡೋ ಯಾವ ಮೋಸನೂ ಉಪಯೋಗನೇ ಆಗ್ತಿಲ್ಲ ಅಲ್ವಾ? ಕೃಷ್ಣ, ಇವೆಲ್ಲ ನಿನ್ನ ಕಾರಣದಿಂದನೇ ಆಗ್ತಿರೋದು. ನೀನೇನಾದ್ರೂ ಬಜರಂಗ್ ಬಲಿನ ಹುಡುಕದೇ ಇದ್ದಿದ್ರೆ ಆಗ ರಾಹುಗೆ ಶಿಕ್ಷೆನೇ ಕೊಡಕ್ಕಾಗ್ತಿರ್ಲಿಲ್ಲ. ಓಂ ಹ್ರೀಂ ಹ್ರೀಂ ರಾಹುವೇ ನಮಃ. ಜೈ ಶ್ರೀರಾಮ. ನಿನ್ನ ಶಕ್ತಿಯೊಳಗಿಲ್ಲನುಮಾನ, ಮೂಜಕ ಮೆರೆಯುವ ಮಹಿಮ ನಿಧಾನ. ಮಹಾಕಾಯವನ್ನು ನೀ ತಳೆದಾಗ ಅಸುರರು ನಿಲದೋಡುವರೈ ಬೇಗ. ಜಯ ಜಯ ಜ್ಞಾನಿ ಮಹಾಧೀಮಂತ, ಅಂಜನಿಗೆ ಸರಿಸುತ್ತ ಬಲಿವೀರ. ಜಯ 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 ಬಜರಂಗಿ ವೀರ, ಅಂಜನಿಗೆ ಸರಿಸುತ್ತ ಬಲಿವೀರ. ಜಯ 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 ಬಜರಂಗಿ ವೀರ, ಅಂಜನಿಗೆ ಸರಿಸುತ್ತ ಬಲಿವೀರ. ಜಯ 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 ಬಜರಂಗಿ ವೀರ. ಕೃಷ್ಣ, ಮೊದಲನೇ ಸಲ ನನಗೆ ಯುದ್ಧ ಮಾಡೋದಕ್ಕಿಂತ ಯುದ್ಧ ನೋಡೋದೇ ಚಂದ ಅನಿಸ್ತಿದೆ. ಯಾಕಂದ್ರೆ ನನಗೆ ಬಜರಂಗ್ ಬಲಿಯಿಂದ ತುಂಬಾ ಕಲಿಯೋದಕ್ ಸಿಗ್ತಿದೆ. ಕೃಷ್ಣ ಅಣ್ಣ, ನಾವು ನೋಡ್ಬೇಕಾಗಿರೋದು ಈ ರಾಹು ಬಜರಂಗ ಬಲಿಯಿಂದ ಪೆಟ್ಟಿಂದು ಏನಾದ್ರೂ ಕಲಿತಾನೋ ಅಥವಾ ಇಲ್ವೋ ಅಂತ. ಸೂರ್ಯ ಮತ್ತು ಚಂದ್ರರನ್ನೇ ನುಂಗಿಬಿಡುವ ರಾಹು ಇಂದು ಸ್ವತಃ ಅವಿತುಕೊಂಡನೆ. ಆದರೆ ನೆನಪಿರಲಿ ರಾಹು, ಅಧರ್ಮ ಎಷ್ಟೇ ಅವಿತಿರುವ ಪ್ರಯತ್ನ ಮಾಡಲಿ, ಆದರದು ಅವಿತುಕೊಳ್ಳಲಾಗದು. ನೀನ್ ಏನೇ ಮಾಡು ಹನುಮಂತ, ಆದ್ರೆ ನಿನಗೆ ರಾಹುವನ್ನು ಹುಡ್ಕೋದಕ್ಕಾಗೋದಿಲ್ಲ. ಕೃಷ್ಣ, ಈಗಂತೂ ನಮಗೆ ಬಜರಂಗ ಬಲಿನೂ ಕಾಣ್ತಾ ಇಲ್ಲ, ರಾಹುನು ಕಾಣ್ತಿಲ್ಲ. ಹೌದಣ್ಣ, ಬಜರಂಗ ಬಲಿನೇ ಹೇಳಿದ್ರಲ್ವಾ, ನಾವು ಚಿಂತೆ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ರಾಹು ಎಲ್ಲೇ ಇರ್ಲಿ ಅವರು ಅವನನ್ನ ನಮ್ಮ ಹತ್ರನೇ ಕರೆಸ್ತಾರೆ. ಹಾಗಿದ್ದರೆ ರಾಹು ನೇರ ಮಾರ್ಗದಿಂದ ಸಿಗುವವನಲ್ಲ. ಹನುಮಂತ, ಈ ಮೋಡಗಳ ಮಧ್ಯೆ ನೀನು ಯುಗಗಳೇ ಅಲೆದರೂ ನನ್ನನ್ನ ಹುಡ್ಕೋದಕ್ಕಾಗೋದಿಲ್ಲ. ಏನಾದರೂ ಉಪಾಯ ಮಾಡಬೇಕು. ಮೋಡಗಳೇ ಇಲ್ಲದಿದ್ದರೆ ಈ ರಾಹು ಅವುಗಳ ಮಧ್ಯೆ ಅಡಗಲಾಗದು.
ನಂದ ಆ ಚಕ್ರಧಾರಿ ವಿಷ್ಣುವಿನ ಪರಮ ಭಕ್ತ ನಂದ, ಈಗ ನೀನಾಗುವೆ ನನ್ನ ಅಸ್ತ್ರ, ನನ್ನ ಬ್ರಹ್ಮಾಸ್ತ್ರ. ಕಂಸಾಸ್ತ್ರ ಆಗುವೆ ಆ ವಿಷ್ಣುವನ್ನು ಬಂಧಿಸುವುದಕ್ಕೆ. ನೀನು ಕುಶಲವಾಗಿರುವೆ ಅಲ್ಲವೇ? ತಿಳಿಯಲಿಲ್ಲವೇ? ತೊಂದರೆ ಏನಿಲ್ಲ, ನೀನು ಇಷ್ಟು ಹೇಳು ಸಾಕು. ಒಬ್ಬರಿಗೆ ಮೃತ್ಯು ದಂಡವನ್ನು ನೀಡುವುದಕ್ಕೆ ಯಾವ ಯಾವ ಮಾರ್ಗವಿರುತ್ತದೆ? ಮಹಾರಾಜ, ನನಗೆ ಗೋಕುಲದ ಪ್ರಿಯನು, ಅತ್ಯಂತ ಮುಗ್ಧನು. ನೀನು ಭಯಭೀತನಾಗುವ ಯಾವ ಅವಶ್ಯಕತೆಯೂ ಇಲ್ಲ. ನಾನು ಕೇವಲ ನಿನ್ನನ್ನು ಕೇಳಿದ್ದಷ್ಟೇ, ಮೃತ್ಯುದಂಡ ನೀಡಲು ಯಾವ ಯಾವ ಮಾರ್ಗವಿರುತ್ತದೆ. ನಾನು ನಿನಗೆ ಮೃತ್ಯುದಂಡ ನೀಡುತ್ತಿಲ್ಲ. ಆದರೆ ಮಹಾರಾಜ, ನನ್ನ ಅಪರಾಧ ಏನು? ಪ್ರಿಯನಂದ, ನಿನಗೆ ಅರ್ಥವಾಗುತ್ತಿಲ್ಲ. ನಿನ್ನಿಂದ ಯಾವ ಅಪರಾಧವೂ ಆಗಿಲ್ಲ. ಅಪರಾಧವೂ ಆ ವಿಷ್ಣುವಿನದ್ದು. ನಾನು ನಿನ್ನಿಂದ ಕೇವಲ ಸಹಾಯ ಬಯಸುವೆ, ಆ ವಂಚಕನ ಅಂಶಕ್ಕೆ ಮೃತ್ಯುದಂಡ ನೀಡುವುದಕ್ಕೆ. ರಾಹು, ನಾನ್ ಕೇಳಿದ್ದೀನಿ, ನೀನು ಕಾರಣ ಇಲ್ದೆ ಕೆಟ್ಕಟ್ಟನೆಗೆ ಕಾರಣ ಆಗಿರ್ತೀಯ. ಆದ್ರೆ ನಿನ್ ಸ್ಥಿತಿ ನೋಡ್ತಿದ್ರೆ ನನ್ಗನ್ನಿಸ್ತಿದೆ ಎಲ್ರಿಗೂ ಅಕಾಲ ಮೃತ್ಯು ನೀಡೋ ರಾಹು ಇವತ್ತು ತಾನೇ ಈ ದುಸ್ಥಿತಿಯಲ್ಲಿ ನರಳ್ತಾ ಇರೋ ಆಗಿದೆ. ಅಲ್ವಾ ಅಣ್ಣ? ಕ್ಷಮಿಸಿ, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಇನ್ಯಾವತ್ತೂ ನಾನು ನಿಮ್ ಮುಂದೆ ಬರೋದಿಲ್ಲ ಪವನ ಪುತ್ರ. ರಾಹು, ನೀನು ನನ್ನ ಅಪರಾಧಿಯಲ್ಲ, ಧರ್ಮದ ಅಪರಾಧಿಯಾಗಿರುವೆ. ಅದಕ್ಕಾಗಿ ರಾಹು, ಒಂದು ವೇಳೆ ನೀನು ಕ್ಷಮೆ ಕೇಳುವುದೇ ಆದರೆ ಯಾರಿಗೆ ಅನ್ಯಾಯವಾಯಿತೋ ನೀನು ಅವರಲ್ಲಿ ಕ್ಷಮೆ ಕೇಳು. ನನ್ನನ್ನು ಕ್ಷಮಿಸ್ಬಿಡು ಯಶೋಧೆ ನಂದನ. ಅಹಂಕಾರದಿಂದ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ. ಆದ್ರೆ ಈಗ ನಾನು ನನ್ನ ಸಂಪೂರ್ಣ ಅಪರಾಧವನ್ನು ಸ್ವೀಕಾರ ಮಾಡ್ತೀನಿ. ನನ್ನ ಕ್ಷಮಿಸ್ಬಿಡು ಯಶೋಧೆ ನಂದನ. ರಾಹು, ನೀನ್ ಬರೀ ನನ್ ತೊಂದ್ರೆ ಮಾಡಿದ್ದಲ್ಲ, ಜೊತೆಗೆ ಎಲ್ಲ ಜನರಿಗೂ ನೋವು ಕೊಟ್ಟಿದ್ಯಾ ನೀನು. ಆ ಗೋಪಾಲಕರಿಗೂ ನೋವು ಕೊಟ್ಟೆ, ಅವ್ರ ಜೀವಕ್ಕೆ ಅಪಾಯ ತಂದಿದ್ದೆ ನೀನು. ಅಮ್ಮಂಗೂ ನೋವು ಮಾಡ್ದೆ. ಅದಕ್ಕೆ ನೀನು ನನ್ನ ಹತ್ರ ಅಲ್ಲ, ಅದ್ರ ಬದಲಾಗಿ ಎಲ್ಲ ಬ್ರಜವಾಸಿಗಳು ಮತ್ತೆ ನಮ್ಮ ಅಮ್ಮನ ಹತ್ರ ಕ್ಷಮೆ ಕೇಳ್ಬೇಕಾಗತ್ತೆ. ನಾನ್ ಯಾರ ಹತ್ರ ಬೇಕಾದ್ರೂ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಸಿದ್ಧನಿದ್ದೇನೆ ಯಶೋಧೆ ನಂದನ. ಕೃಷ್ಣ, ರಾಹು ಏನೋ ತನ್ನ ತಪ್ಪನ್ನ ಒಪ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಇವನ್ ಜೊತೆ ಯುದ್ಧ ಮಾಡ್ತಾ ಮಾಡ್ತಾ ನಾವು ಗೋಕುಲದಿಂದ ತುಂಬಾ ದೂರ ಬಂದಿದೀವಿ ಕೃಷ್ಣ. ಈಗ ನಾವು ಗೋಕುಲಕ್ಕೆ ಹೇಗ್ ಹೋಗೋದು? ಪ್ರಭುವಿನ ಸೇವೆ ಮಾಡಲು ಇದಕ್ಕಿಂತ ಒಳ್ಳೆಯ ಅವಕಾಶ ನನಗೆ ಪ್ರಾಪ್ತವಾಗಲಾರದು. ನಂದಪುತ್ರ, ನಾನೇ ನಿಮ್ಮನ್ನು ಗೋಕುಲ ತಲುಪಿಸುತ್ತೇನೆ. ನೀವಾ? ಆದ್ರೆ ನೀವೊಬ್ರೇ ನಮ್ಮೆಲ್ರನ್ನು ಯಾವ ರೀತಿಯಲ್ಲಿ ಗೋಕುಲಕ್ಕೆ ಮುಟ್ಟಿಸ್ತೀರಾ ಬಜರಂಗ ಬಲಿ? ಜೈ ಶ್ರೀರಾಮ. ರಾಮ ಲಕ್ಷ್ಮಣರ ಸೇವೆಯ ಬನ್ನಿರಿ ಪ್ರಭು. ರಾಮ ಲಕ್ಷ್ಮಣರ ಸೇವೆಯ ಯೋಗ
ಪಡೆದ ಹನುಮ ಸರಿದರು ತ್ರೇತಾಯುಗ ರಾಮ ಲಕ್ಷ್ಮಣರ ಸೇವೆಯ ಯೋಗ ಭುಜದಿ ವೀರರಿಬ್ಬರ ಕೊಳ್ಳಿರಿಸಿ ಹಾರಿದ ರಾಮನ ನಾಮವ ಜಪಿಸಿ ಭುಜದಿ ವೀರರಿಬ್ಬರ ಕೊಳ್ಳಿರಿಸಿ ಹಾರಿದ ರಾಮನ ನಾಮವ ಜಪಿಸಿ ತ್ರೇತೆಯ ಸೊಬಗನು ದ್ವಾಪರ ಕಿಳಿಸಿ ಬರಲು ಬಕುತ ಜನ ಮುದದಲ್ಲಿ ನಮಿಸಿ ಕಾಲದಿ ಕಾಲವ ನೆಳೆಯುತ್ತ ಬಂದ ಜೈ ಶ್ರೀರಾಮ ನೆಳೆಯುತ್ತ ಬಂದ ಸ್ವಾಮಿ ಸೇವೆಯಲ್ಲಿ ತಳೆದಾನಂದ. ಆದ್ರೆ ಮಹಾರಾಜ, ಯಾರಿಗಾದ್ರೂ ಮೃತ್ಯುದಂಡ ಹೇಗ್ ಕೊಡ್ತಾರೆ ಅಂತ ನಾನ್ ಹೇಗ್ ಹೇಳಕ್ಕಾಗತ್ತೆ? ನಂದ, ನೀನು ಹೇಳಲು ಬಯಸುತ್ತಿರುವುದು ಯಾವ ಗೋಕುಲದಲ್ಲಿ ನನ್ನ ಮಹಾಬಲಿ ಅಸುರರ ಅಕಾಲ ಮೃತ್ಯು ಆಗಿದೆಯೋ ಆ ಗೋಕುಲದ ಪಂಚ ನಂದನಿಗೆ ಒಬ್ಬರಿಗೆ ಮೃತ್ಯುದಂಡ ಹೇಗೆ ನೀಡುತ್ತಾರೆಂಬುದು ತಿಳಿದಿಲ್ಲವೇ? ಆದರೆ ವಿಷ್ಣು ಭಕ್ತ ನಂದ, ಭಗವಂತ ಕಂಸ ತಿಳಿದಿದ್ದಾನೆ ನಿನಗೆ ಮೃತ್ಯುದಂಡ ಹೇಗೆ ಕೊಡಬೇಕೆಂದು. ಎಂತಹ ಭಾಗ್ಯಶಾಲಿ ನೀನು! ಏಕೆಂದರೆ ಜಗತ್ತಿನ ಮೊದಲ ವ್ಯಕ್ತಿ ನೀನೇ ಇರಬೇಕು. ನಿನಗೆ ತಿಳಿಯಲಿದೆ ನಿನ್ನ ಮೃತ್ಯು ಹೇಗೆ, ಎಲ್ಲಿ ಮತ್ತು ಯಾರ ಕೈಯಲ್ಲೆಂದು, ಮತ್ತಿದನ್ನು ಸ್ವಯಂ ಭಗವಂತ ಕಂಸನು ನಿರ್ಧರಿಸಿದ್ದಾನೆ. ನಿನ್ನ ಮೃತ್ಯು ವ್ಯೋಮ ಪರ್ವತದಲ್ಲಾಗಲಿದೆ ನಂದ. ನನ್ನ ಪ್ರಿಯ ಮಿತ್ರ, ನರಭಕ್ಷಕ ಮಿತ್ರ ವ್ಯೋಮಾಸುರನ ಕೈಯಲ್ಲಿ. ಓ ಚಕ್ರಧಾರಿ, ಈಗ ಈ ನಂದನ ಜೊತೆಗೆ ನಾನು ನಿನ್ನ ಮಾಯೆಯ ಅಂತ್ಯವನ್ನು ಮಾಡುತ್ತೇನೆ. ಇನ್ನು ಜಗತ್ತಿನಲ್ಲಿ ಕೇವಲ ಒಂದೇ ಸತ್ಯ ಇರಲಿದೆ, ಕಂಸ. ಏಕೆಂದರೆ ವಂಚಕ ವಿಷ್ಣುವಿಗೆ ಕಂಸನಿಂದ ಮುಕ್ತಿ ಸಿಗಲು ಇನ್ನು ಮುಂದೆ ಯಾವುದೇ ಅಡ್ಡಿ ಇಲ್ಲ. ಜೈ ಶ್ರೀರಾಮ. ಜೈ ಶ್ರೀರಾಮ. ಹೂಂಕರಿಸುತ್ತ ಹನುಮನು ಹರಿರಲು ಗ್ರಹ ತಾರಗೆಗಳು ದೂರ ಸರಿಯಲು ಕೃಪಾಕರನು ಬಲವಂತ ಪವನನು ತಳೆದ ಮಹಿಮೆ ಜಗವರಿಯುವುದೇನು. ಗಡಗಡ ನಡುಗಿರೆ ರಾಹುವು ಭಯದಿ ನೆಗೆದು ಪವನನ ಬದಿ. ಗಡಗಡ ನಡುಗಿರೆ ಜೈ ಶ್ರೀರಾಮ. ನೆಗೆದು ಪವನನ ಬದಿ. ಶ್ಯಾಮ ಹರಿ ಭಕುತಿಯಲ್ಲಿ ನೆನೆವ ಶ್ರೀರಾಮ ಹರಿ. ರಾಹು, ಸಂತೋಷ ಆಗ್ತಿದ್ಯಾ? ಯಾಕಂದ್ರೆ ಯಾರು ಅಪರಾಧ ಮಾಡ್ತಾರೋ ಅವರಿಗೆ ಇದೇ ರೀತಿ ಸಂತೋಷ ಆಗುತ್ತೆ. ಕೃಷ್ಣ, ರಾಹು ವಿಷಯ ನನಗ್ ಗೊತ್ತಿಲ್ಲ, ಆದ್ರೆ ನನಗಂತೂ ಬಹಳ ಆನಂದ ಆಗ್ತಿದೆ. ಕೆಳಗ್ ನೋಡು ಕೃಷ್ಣ, ಆಕಾಶ ಭೂಮಿ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ. ಹೌದಣ್ಣ, ಅಮ್ಮ ಹೇಳ್ತಾಳೆ ಯಾವಾಗ ಜೀವನನ ನಾವು ದೂರದಿಂದ ನೋಡ್ತೀವೋ ಅದ್ರ ಸೌಂದರ್ಯ ಇನ್ನೂ ಜಾಸ್ತಿ ಅನ್ಸತ್ತಂತೆ. ಬಜರಂಗಬಲಿ, ಇವತ್ತು ನಿಮ್ಮಿಂದಾನೇ ಆಕಾಶದ ಮೇಲಿಂದ ಭೂಮಿನ ನೋಡೋ ಸೌಭಾಗ್ಯ ಇವತ್ತು ನಮಗ್ ಸಿಕ್ಕಿದೆ. ನಾವು ನಿಮ್ಗೆ ಕೃತಜ್ಞರು ಬಜರಂಗಬಲಿ. ನಾನು ನಿಮಗೆ ಧನ್ಯವಾದ ಹೇಳಬೇಕು ಪ್ರಭು. ನೀವು ನಿಮ್ಮ ಈ ಸೇವಕನಿಗೆ ಸೇವೆಯ ಅವಕಾಶ ನೀಡಿದಿರಿ. ನಾರಾಯಣ ನಾರಾಯಣ. ಪ್ರಭು, ನಿಮ್ಮ ಲೀಲೆ ಅನನ್ಯವಾದುದು. ಪ್ರಭು, ಹೇಗಿದ್ದರೂ ಈ ಜಗತ್ತೆಲ್ಲ ನಿಮ್ಮನ್ನು ತಟಸ್ಥ ಎನ್ನುತ್ತದೆ. ಅಂದರೆ ನಿಮಗೆ ಯಾರು ಪ್ರಿಯರಲ್ಲ ಮತ್ತು ಯಾರು ಅಪ್ರಿಯರಲ್ಲ. ಆದರೆ ಇಂದು ನೀವು ನಿಮ್ಮ ಪರಮಭಕ್ತ ಹನುಮಂತನಿಗೆ ನಿಮ್ಮ ಸೇವೆ ಮಾಡುವ ಪರಮ ಸೌಭಾಗ್ಯ ನೀಡುತ್ತಾ ಇದನ್ನು ಮತ್ತೆ ತೋರಿಸಿಕೊಟ್ಟಿದ್ದೀರಿ ಪ್ರಭು. ನಿಮಗೆಂದು ನಿಮ್ಮ ಭಕ್ತರೇ ಅತ್ಯಂತ ಪ್ರಿಯರೆಂದು, ಏಕೆಂದರೆ ನಿಮ್ಮ ಭಕ್ತರು ಅನನ್ಯರಾಗಿರುತ್ತಾರೆ. ಅರ್ಥಾತ್ ನಿಮ್ಮ ಹೊರತಾಗಿ ಅವರಿಗೆ ಇನ್ನು ಯಾರ ಜೊತೆಯೂ ಇರದು ಪ್ರಭು.
ಪ್ರಭು, ತ್ರೇತಾಯುಗದಲ್ಲಿ ನನಗೆ ಈ ದೃಶ್ಯ ನೋಡುವ ಪರಮ ಸೌಭಾಗ್ಯ ಪ್ರಾಪ್ತವಾಗಿರಲೇ ಇಲ್ಲ. ಆದರೆ ಈ ಬಾರಿ ರುದ್ರಾವತಾರನ ಭುಜದ ಮೇಲೆ ಜಗತ್ಪತಿ ಮತ್ತು ಜಗತ್ತಿನ ಆಧಾರವನ್ನು ಜೊತೆಯಲ್ಲಿ ನೋಡುತ್ತಾ ನನ್ನ ಹೃದಯ ಆನಂದದಿಂದ ತುಂಬಿದೆ ಪ್ರಭು. ನಾರಾಯಣ ನಾರಾಯಣ, ನೀವು ಸತ್ಯ ಹೇಳುತ್ತಿದ್ದೀರಿ ಮಾತೆ. ಆದರೆ ಈಗ ನೋಡಬೇಕಾದ್ದು, ರುದ್ರಾವತಾರನಿಗೆ ಅವನ ಭಕ್ತಿಯ ಫಲ ನೀಡಿದ ನಂತರ ನನ್ನ ಪ್ರಭು ರಾಹುವಿಗೆ ಅವನ ಕರ್ಮದ ಶಿಕ್ಷೆಯನ್ನು ಯಾವ ಪ್ರಕಾರ ನೀಡುವರೋ. ನಾರಾಯಣ ನಾರಾಯಣ. ಈ ದಡದಿ ಪ್ರಿಯೆ ಸಿಹಿ ಇದೆ ನೀನಿರುವೆ, ಆ ದಡದಿ ತಿಳಿಯದು ಏನಿದೆಯೋ. ನಿನ್ನಯ ಜೊತೆಗೆ ಆ ವ್ಯೋಮಾಸುರನ ವ್ಯವಹಾರ ತಿಳಿಯದು ಏನಿದೆಯೋ. ನಿನ್ನಯ ಅಂತಿಮ ಯಾತ್ರೆಯಲ್ಲಿ ಭಗವಂತ ಕಂಸ ಸ್ವಯಂ ನಿನ್ನ ಜೊತೆಯಲ್ಲಿದ್ದಾರೆ ಮತ್ತು ನಿನ್ನ ಜೀವನದ ನದಿಯನ್ನು ಸ್ವತಃ ದಾಟಿಸುತ್ತಿದ್ದಾರೆ. ಎಂತಹ ಭಾಗ್ಯಶಾಲಿ ನೀನು. ನಿಮಗೆ ನಿಮ್ಮ ಅಧರ್ಮದಲ್ಲಿ ನಂಬಿಕೆ ಇದೆ, ಆದ್ರೆ ನನಗೆ ನನ್ನ ನಾರಾಯಣನ ಮೇಲೆ ನಂಬಿಕೆ ಇದೆ. ಅವನು ನನ್ನ ಖಂಡಿತ ಕಾಪಾಡ್ತಾನೆ. ಬಜರಂಗ ಬಲಿ, ಗೋಕುಲ ಬಂದ್ಬಿಡ್ತು. ಜೈ ಶ್ರೀರಾಮ. ಜೈ ಶ್ರೀರಾಮ. ಹೇ ಬಜರಂಗ ಬಲಿ, ನೀವು ನಿಜವಾಗ್ಲೂ ಸಂಕಟ ಮೋಚನಾನಿ. ನಿಮ್ ಸಹಾಯ ಇಲ್ದಿದ್ರೆ ರಾಹುವಿನ ಸಮಸ್ಯೆ ಬ್ರಜಮಂಡಲದಲ್ಲಿ ಯಾವತ್ತೂ ಮುಗಿತಾನೆ ಇರ್ಲಿಲ್ಲ. ನೀವು ನನ್ನ ಅಣ್ಣ ಇದ್ದಾಗೇನೆ ಬಜರಂಗ ಬಲಿ. ಪ್ರಭು, ನಿಮ್ಮ ಭಕ್ತನಿಗೂ ನಿಮ್ಮ ಸೋದರನ ಸ್ಥಾನವನ್ನು ಕೇವಲ ನೀವು ಮಾತ್ರ ಕೊಡಬಲ್ಲಿರಿ ಪ್ರಭು. ನಂದಪುತ್ರ, ಎಂದು ನನ್ನ ಅವಶ್ಯಕತೆ ಇದೆಯೋ ನೀವು ಕೇವಲ ನನ್ನ ಸ್ಮರಣೆ ಮಾಡಿರಿ. ನಾನು ನಿಮ್ಮ ಒಂದೇ ಕರೆಯಿಂದ ನಿಮ್ಮ ಸೇವೆಗಾಗಿ ಓಡಿ ಬರುತ್ತೇನೆ. ನಿಮ್ಮ ಈ ಭಕ್ತನಿಗೆ ನಿಮ್ಮ ಆಜ್ಞೆಯ ಪ್ರತೀಕ್ಷೆ ಇರುತ್ತದೆ ಪ್ರಭು. ಜೈ ಶ್ರೀರಾಮ. ಕೃಷ್ಣ, ಬಜರಂಗ ಬಲಿ ಅಂತೂ ಹೊರಟೋದ್ರು. ಈಗ ನಾವು ಈ ರಾಹುನ ಏನ್ ಮಾಡೋದು ಕೃಷ್ಣ? ಶೃಂಗಾರ. ಶೃಂಗಾರ? ಆದ್ರೆ ಕೃಷ್ಣ, ಈ ರಾಹುಗೆ ಶೃಂಗಾರ ಯಾರು ಮಾಡ್ತಾರೆ? ರಾಹು, ನೀನ್ ಎಷ್ಟು ಜಾಸ್ತಿ ಗೊಲ್ಲಪಾಲಕರಿಗೆ ಕಷ್ಟ ಕೊಟ್ಟಿದ್ಯೋ ಇವತ್ತಷ್ಟೇ ಸುಂದರವಾಗಿ ನೀನ್ ಶೃಂಗಾರ ಆಗುತ್ತೆ. ರಕ್ಷೆ, ಅವನು ನಿನ್ನನ್ನು ನಂದ, ನಿನ್ನ ಭಗವಂತ ನಿನ್ನ ಧರ್ಮ ಮತ್ತು ನಿನ್ನ ವಿಶ್ವಾಸವನ್ನು ತನ್ನ ಕಾಲಿನಿಂದ ತುಳಿದು ಹಾಕುತ್ತಾನೆ ನನ್ನ ಪ್ರಿಯ ಮಿತ್ರ ವ್ಯೋಮಾಸುರ. ಯಾರು ಒಂದು ಬಾರಿ ವ್ಯೋಮ ಪರ್ವತಕ್ಕೆ ಹೋಗುತ್ತಾನೋ ಅವನು ಜೀವಂತ ಉಳಿಯಲಾರ.
ಕಾಪಾಡಿ. ಇಲ್ಲ, ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು. ನರಭಕ್ಷಕ ವ್ಯೋಮಾಸುರ ಕೇವಲ ಹಾಗೂ ಕೇವಲ ಮನುಷ್ಯನ ಭೋಜನ ಮಾಡುತ್ತಾನೆ. ನನಗೆ ಬಹಳ ನೋವಿದೆ ನಂದ. ಕಳೆದ ಹಲ ದಿನಗಳಿಂದ ನಾನು ವ್ಯೋಮಾಸುರನಿಗೆ ಒಬ್ಬ ಮನುಷ್ಯನನ್ನೂ ನೀಡಿಲ್ಲ. ಮನುಷ್ಯ ರಕ್ತಕ್ಕಾಗಿ ಎಷ್ಟು ಚಡಪಡಿಸುತ್ತಿರುವನೋ ಅವನು. ಮನುಷ್ಯ ಮಾನುಷ ಭೋಜನ. ಕೇಳಿತೆ ನಿನಗೆ ಆ ಮಧುರ ಧ್ವನಿ? ನಿನ್ನ ಮೃತ್ಯುವಿನ ಗರ್ಜನೆಯದು. ನನ್ನ ಪ್ರಿಯ ಮಿತ್ರ ನರಭಕ್ಷಕ ವ್ಯೋಮಾಸುರನ ಗರ್ಜನೆಯದು. ವ್ಯೋಮಾಸುರ! ಕೆಲವೊಮ್ಮೆ ಮನುಷ್ಯನ ರಕ್ತವೇ ಅವನ ಶತ್ರುವಾಗಿ ಬಿಡುತ್ತದೆ. ನಿನ್ನ ಈ ರಕ್ತ ಆಮಂತ್ರಣದಂತೆ ವ್ಯೋಮಾಸುರನಿಗೆ. ಏಕೆಂದರೆ ನರಭಕ್ಷಿ ವ್ಯೋಮಾಸುರ ಮನುಷ್ಯರ ರಕ್ತದ ಗಂಧವನ್ನು ದೂರದಿಂದಲೇ ಪಡೆಯುತ್ತಾನೆ. ಮಾನುಷ ಭೋಜನ. ನಾನು ಬಯಸಿದರೆ ನಾನೇ ನಿನ್ನನ್ನು ಕೊಲ್ಲುತ್ತಿದ್ದೆ. ಆದರೆ ನನಗೆ ನೀನಲ್ಲ, ನನ್ನ ಸೋದರಿ ದೇವಕಿ ಅಷ್ಟಮ ಪುತ್ರ ಬೇಕೀಗ. ನನಗೆ ನಿನ್ನದಲ್ಲ, ವಂಚಕ ವಿಷ್ಣುವಿನ ಹತ್ಯೆ ಮಾಡಬೇಕಿದೆ. ನನಗೆ ತಿಳಿದಿದೆ ಅವನು ನಿನ್ನ ರಕ್ಷಣೆಗೆ ಅವಶ್ಯ ಬರುತ್ತಾನೆ. ಆದರೆ ನನ್ನಲ್ಲಿ ಈಗ ಎಂತಹ ಯುಕ್ತಿ ಇದೆ ಎಂದರೆ ಆ ವಿಷ್ಣುವು ನನ್ನಿಂದ ಉಳಿಯಲಾರ. ಈ ದಡದಲ್ಲಿ ನೀನಿರುವೆ, ಈ ದಡದಲ್ಲೇ ಅವನಿರುವನು. ತಿಳಿಯದು ನಿನ್ನ ಕಥೆ ಏನಾಗುವುದು. Krishna Govinda, Hare
ಅಪರಾಧಿ? ಹೌದು, ಇವನೇ ಅಪರಾಧಿ. ಇವನಿಂದಾನೇ ನೀವಿಷ್ಟೆಲ್ಲ ಕಷ್ಟ ಸಹಿಸ್ಕೋಬೇಕಾಯ್ತು. ಇವನು ಅವನೇ ಎಲ್ಲ ಗೊಲ್ಲ ಬಾಲಕರ ಜೀವಕ್ಕೆ ಅಪಾಯ ತಂದಿಟ್ಟವನು. ಇವನೇ ನನ್ನ ಅಪ್ಪನ ವೇಷ ಹಾಕೊಂಡು ಗೋಕುಲ ಮತ್ತೆ ಬರ್ಸಾನದ ಪ್ರೀತಿನ ದ್ವೇಷದ ರೀತಿಲಿ ಬದಲಾಯಿಸೋ ಪ್ರಯತ್ನ ಮಾಡಿತ್ತು. ಸರಿ ಕೃಷ್ಣ, ಇವನ್ ಯಾರು? ಇವನು ಬೇರೆ ಯಾರು ಅಲ್ಲ, ಇವನು ಸೂರ್ಯ, ಚಂದ್ರ ಮತ್ತೆ ಪೂರ್ತಿ ಜಗತ್ತಿಗೆ ಕಷ್ಟ ಕೊಡುವಂತ ರಾಹು ಇವನು. ನೀವು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಇವನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳಕ್ಕೆ ಬಂದಿದ್ದಾನೆ ಅಲ್ವಾ ರಾಹು? ರಾಹು, ಕೃಷ್ಣ ಸತ್ಯ ಹೇಳ್ತಿದ್ದಾನೆ. ನಾನು ನನ್ನ ಅಪರಾಧವನ್ನ ಸ್ವೀಕಾರ ಮಾಡಿದ್ದೀನಿ. ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ, ನನ್ನನ್ನು ಕ್ಷಮಿಸ್ಬಿಡಿ. ರಾಹು, ನೀನ್ ಎಲ್ರಿಗಿಂತ ತುಂಬಾ ನೋವು ಕೊಟ್ಟಿದ್ದು ನಮ್ಮ ಅಮ್ಮಂಗೆ. ಅದಕ್ಕೆ ನೀನು ಬ್ರಜವಾಸಿಗಳ ಜೊತೆಗೇನೆ ನಮ್ಮ ಅಮ್ಮನ ಹತ್ರನೂ ಕ್ಷಮೆ ಕೇಳ್ಬೇಕಾಗತ್ತೆ. ಮಾಡಿದ ಕರ್ಮಕ್ಕೆ ತಕ್ಕ ಫಲವನು, ಮಾಡಿದ ಕರ್ಮಕ್ಕೆ ತಕ್ಕ ಫಲವನು ಸೋದರಿ, ನನ್ನನ್ನು ಕ್ಷಮಿಸ್ಬಿಡು. ದಿಹನು ಒಡೆಯ. ನಾನು ನಂದನ ರೂಪದಲ್ಲಿ ಸಂಪೂರ್ಣ ವೃಜವಾಸಿಗಳಿಗೆ ಬಹಳ ಕಷ್ಟ ನೀಡಿದ್ದೀನಿ. ಆದ್ರೆ ನಾನು ನಿಮ್ಗೆ ಮಾತು ಕೊಡ್ತೀನಿ, ಇನ್ನು ಮುಂದೆ ನಾನು ಯಾವತ್ತೂ ಸಂಪೂರ್ಣ ವೃಜಮಂಡಲದಲ್ಲೆಲ್ಲೂ ಪ್ರವೇಶ ಮಾಡೋದೇ ಇಲ್ಲ. ದಿಟ್ಟವೇ, ನಿಜ ನಿಜವೇ, ಅನುಚಿತ ಅನುಚಿತವೇ. ಅದ್ರ ಜೊತೆ ಇಲ್ಲಿ ವಾಸ ಮಾಡೋ ಯಾವ ವ್ಯಕ್ತಿ ಮೇಲೂ ನನ್ನ ಮತ್ತು ನನ್ನ ಮಿತ್ರ ಗ್ರಹಗಳ ಯಾವ ದುಷ್ಪ್ರಭಾವವೂ ಬೀರೋದಿಲ್ಲ. ಬೆನ್ನನು ಬಿಡದೆ ದಂಡಿಸುವ. ನನ್ನನ್ನು ಕ್ಷಮಿಸ್ಬಿಡು ಸೋದರಿ. ರಾಹು, ಇವತ್ತಿನ ನಂತರ ಈ ತಪ್ಪನ್ನ ಯಾವತ್ತೂ ಮಾಡ್ಬೇಡ. ಇಲ್ದಿದ್ರೆ ಜಗತ್ತು ನಿನ್ನನ್ನ ಯಾವತ್ತಿಗೂ ಕ್ಷಮಿಸೋದಿಲ್ಲ. ರಾಹು, ಈಗ ನೀನು ಹೋಗ್ಬೋದು, ಆದ್ರೆ ಅಮ್ಮನ್ ಮಾತನ್ನ ಯಾವಾಗ್ಲೂ ನೆನ್ಪಿಟ್ಕೋ. ಕಂದ, ನಿನ್ನಪ್ಪ ಎಲ್ಲಿದ್ದಾರೆ? ಅವ್ರನ್ನ ಹುಡುಕ್ಲೇಬೇಕು. ಅಮ್ಮ, ನಾನ್ ರಾಹು ಹತ್ರ ಎಲ್ಲ ತಿಳ್ಕೊಂಡಾಗಿದೆ. ಅಪ್ಪ ಮಥುರೆಯಲ್ಲಿ ಕಂಸನ ಹತ್ರ ಇದ್ದಾರೆ. ಕಂಸ? ಅಮ್ಮ, ನೀನ್ ಚಿಂತೆ ಮಾಡ್ಬೇಡ. ಮಥುರೆಯಿಂದ ಅಪ್ಪನ್ನ ಗೋಕುಲಕ್ಕೆ ನಾನ್ ಕರ್ಕೊಂಡ್ ಬರ್ತೀನಿ. ಬ್ರಜವಾಸಿಗಳೇ, ಒಂದು ದುಃಖದ ಸೂಚನೆ ಇದೆ. ನಿಮ್ಮ ಸುಖ ದುಃಖದ ಸಹಭಾಗಿ ನಂದ ಇನ್ನು ಸ್ಮೃತಿಶೇಷನಾಗಲಿದ್ದಾನೆ. ಅರ್ಥಾತ್ ಅವನಿಗೆ ಎಂತಹ ಮೃತ್ಯು ಸಿಗುವುದೆಂದರೆ ಅವನ ಅಂತ್ಯ ಸಂಸ್ಕಾರಕ್ಕೂ ನಿಮಗೆ ಅವನ ಶರೀರವು ಪ್ರಾಪ್ತವಾಗದು. ಪುಣ್ಯಾತ್ಮ ನಂದ ವ್ಯೋಮ ಪರ್ವತದಲ್ಲಿದ್ದಾನೆ.
ನರಭಕ್ಷಕ ವ್ಯೋಮಾಸುರನ ವ್ಯೋಮ ಪರ್ವತದಲ್ಲಿ ಕೇಳಿದ್ದೇನೆ, ಬ್ರಜವಾಸಿಗಳಿಗೆ ಏನೇ ಅಪಾಯ ಆದರೂ ಅವರ ರಕ್ಷೆ ಮಾಡಲು ಒಬ್ಬ ಬಾಲಕ ಬರುತ್ತಾನೆ. ಈಗ ನೋಡಬೇಕಿದೆ ವ್ಯೋಮಾಸುರನ ಸಮ್ಮುಖ. ಮೊದಲು ನಿಮ್ಮ ರಕ್ಷಕ ಬರುತ್ತಾನೋ ಅಥವಾ ನಂದನೋ? ಕೇಶಿನಿ, ನಾನು ನಿಮ್ಮ ಪತ್ನಿ ಕೇಶಿನಿ. ನನ್ನ ದೃಷ್ಟಿ ಖಡ್ಗದಂತೆ. ಕಂಸ ವಿಷಘಾತ, ಮತ್ತೆ ನಾನು ಮೃತ್ಯುಪಾಶ. ಸಹಸ್ರ ವರ್ಷಗಳಿಂದ ನಿಮ್ಮ ಪ್ರತೀಕ್ಷೆ ಮಾಡುತ್ತಿದ್ದೆ. ನೀವು ಬರುವಿರಿ, ನಾನು ನಿಮಗೆ ನೆನಪಿಸುವೆ ನೀವು ಯಾರೆಂದು ಮತ್ತು ನಿಮ್ಮ ಉದ್ದೇಶ ಏನೆಂದು. ಬಹಳ ಗೆದ್ದಾಯಿತು ಆ ವಂಚಕ ವಿಷ್ಣು. ಈಗ ಅವನು ಸಾಯುವ ಸಮಯ ಬಂದಿದೆ. ಅವನ ಮರಣದ ಸಮಯ ಬಂದಾಯಿತು. ಪ್ರಾಣನಾಥ ಕಾಲನೇಮಿ, ಅವನ ಮರಣದ ಸಮಯ ಬಂದಾಯಿತು. ಅಮ್ಮ ಎದ್ದೇಳಮ್ಮ, ಅಮ್ಮ ಎದ್ದೇಳು, ಎದ್ದೇಳಮ್ಮ. ಅಮ್ಮ 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 ಎದ್ದೇಳಮ್ಮ, ಅಮ್ಮ ಅಮ್ಮ ಕಣ್ಬಿಡಮ್ಮ. ನಂದರಾಜ ಅವರೆಲ್ಲಿದ್ದಾರೆ? ನಂದರಾಜ, ಯಶೋದೆಯತ್ಗೆ ಎಲ್ಲಿದ್ದೀರಾ? ನೀವೆಲ್ಲಿದ್ದೀರಾ? ಕಂದ, ಕಂದ, ನಿಮ್ಮಪ್ಪ ಅಪಾಯದಲ್ಲಿದ್ದಾರೆ. ಅವರನ್ನ ಕಾಪಾಡಲೇಬೇಕು. ನೀವು ಚಿಂತೆ ಮಾಡ್ಲೇಬೇಡಿ ಅಮ್ಮ, ಅಪ್ಪಂಗೇನೂ ಆಗೋದಿಲ್ಲ. ನಾನು ಅಪ್ಪನ್ನ ಕರ್ಕೊ ಬರ್ತೀನಿ ಅಮ್ಮ. ಆದ್ರೆ ಕಂದ, ಅದು ಪಾಪಿ ಕಂಸನ ಅಶರೀರವಾಣಿ. ಅದು ನೀನೇ ಹೇಳ್ತೀಯಲ್ಲಮ್ಮ, ಅಧರ್ಮಕ್ಕಿಂತ ದೊಡ್ಡದು ಧರ್ಮ ಅಂತ, ಮತ್ತೆ ಪಾಪಕ್ಕಿಂತ ದೊಡ್ಡದು ಪುಣ್ಯ ಆಗಿರತ್ತೆ. ನಿನ್ಗೆ ನಿನ್ ಕಂದನ್ ಮೇಲೆ ನಂಬಿಕೆ ಇಲ್ವಾ ಅಮ್ಮ? ಎಲ್ಲ ಗೊಲ್ಲ ಬಾಲಕರು ಮತ್ತೆ ದನಗಳಾಗೇನೆ ನಾನು ಮತ್ತೆ ಅಣ್ಣ ಅಪ್ಪನ್ನ ಈ ಅಪಾಯದಿಂದ ಹೊರಗ್ ತರ್ತೀವಿ. ಆದ್ರೆ ಅದಕ್ಕಾಗಿ ನನ್ಗೆ ನೀನ್ ಆಶೀರ್ವಾದ ಬೇಕಮ್ಮ. ಕಂದ, ನಿನ್ಮೇಲೆ ನನಗ್ ಪೂರ್ತಿ ವಿಶ್ವಾಸ ಇದೆ ಕಂದ. ನನ್ನ ಪ್ರೀತಿ ಮತ್ತೆ ಆಶೀರ್ವಾದ ಯಾವತ್ತೂ ನಿನ್ ಜೊತೆ ಇರತ್ತೆ ಕಂದ. ಕೃಷ್ಣ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ವ್ಯೋಮ ಪರ್ವತಕ್ಕೆ ತಲುಪಿಸೋ ಜವಾಬ್ದಾರಿ ಈಗ ನಂದು. ಆದ್ರೆ ದಾಮೋದರ, ವ್ಯೋಮ ಪರ್ವತಕ್ಕೆ ಹೋಗೋ ದಾರಿ ನಮ್ಗೆ ಯಾರಿಗೂ ಗೊತ್ತಿಲ್ವಲ್ಲ. ಒಂದ್ಸಲ ಮರ್ತು ಹೋಗಿ ನಾನು ವ್ಯೋಮ ಪರ್ವತದವರೆಗೂ ಹೋಗ್ಬಿಟ್ಟಿದ್ದೆ. ನೀವು ನಿಶ್ಚಿಂತೆಯಿಂದ ಇರಿ, ನಾನು ಕೃಷ್ಣನ್ ಕರ್ಕೊಂಡು ಹೋಗ್ತೀನಿ. ಚಿಕ್ಕಪ್ಪ, ಮತ್ ತಡ ಯಾಕೆ ಮಾಡ್ಬೇಕು? ಬನ್ನಿ ಹೋಗೋಣ. ನಿಂತ್ಕೋಗೋಲ್ಲ. ರಾಧೆ, ನಮ್ಮ ಹತ್ರ ನಿಂತ್ಕೊಳ್ಳಕ್ಕೆ ಸಮಯ ಇಲ್ಲ. ಗೊಲ್ಲ, ನಾನ್ ನಿನ್ಗೆ ನಿಂತ್ಕೊಳ್ಳೋದಕ್ ಮಾತ್ರ ಹೇಳ್ತಾ ಇಲ್ಲ. ನಾನ್ ಹೇಳ್ತಿರೋದ್ ಏನಂದ್ರೆ, ನಾನು ನಿನ್ ಜೊತೆ ವ್ಯೋಮ ಪರ್ವತಕ್ಕೆ ಬರ್ತೀನಿ. ಆದ್ರೆ ರಾಧೆ, ನೀನ್ ಅಲ್ಲಿಗೆ ಬಂದ್ ಏನ್ ಮಾಡ್ತೀಯ? ನಂದ ಮಾವನ ಕಾಪಾಡಕ್ಕೆ ನಿನ್ಗೆ ಸಹಾಯ ಮಾಡ್ತೀನಿ. ಮತ್ತೇನು? ನಿನ್ಗೆ ಇದು ಗೊತ್ತಿಲ್ಲ. ಮತ್ ನಿನ್ನೇನೋ ಗೋಕುಲದ ರಕ್ಷಕ ಅಂತೀಯಲ್ಲ ಗೊಲ್ಲ. ಗೊಲ್ಲ, ಈಗ ಆದ್ರೆ ಹೋದ್ರೆ ಅಂತ ಸಮಯ ಹಾಳು ಮಾಡ್ಬೇಡ. ಏನೇ ಕೇಳೋದಿದ್ರು ದಾರಿನಲ್ಲೇ ಕೇಳು. ಮೊದ್ಲೀಗ ನಡಿ. ಏನಾಯ್ತು ಗೊಲ್ಲ? ಹೋಗೋದ್ ಬೇಡ್ವಾ? ನಂದ ಮಾವನ್ ಜೀವ ಅಪಾಯದಲ್ಲಿದೆ. ಈಗ ತಡ ಮಾಡ್ಬೇಡ, ನಡಿ. ಈ ರಕ್ತ ನಿಲ್ತಾನೆ ಇಲ್ವಲ್ಲ? ಗೊತ್ತಿದೆಯೇ ಈ ಕಟಾರಿ ಎಂತಹ ಧಾತುವಿದು ಎಂದರೆ, ಎಲ್ಲಿಯವರೆಗೆ ಶರೀರದಲ್ಲಿ ರಕ್ತದ ಕೊನೆಯ ಹನಿ ಇರುವುದೋ ರಕ್ತ ಹೀಗೆಯೇ ಹರಿಯುತ್ತಲೇ ಇರುತ್ತದೆ ಮತ್ತು ನನ್ನ ಮಿತ್ರ ವ್ಯೋಮಾಸುರನಿಗೆ ಆಮಂತ್ರಣ ನೀಡುತ್ತಲೇ ಇರುತ್ತದೆ. ವ್ಯೋಮಾಸುರನಿಂದ ತಪ್ಪಿಸ್ಕೊಳ್ಳಕ್ಕೆ ಈ ರಕ್ತನ ನಾನು ತಡಿಲೇಬೇಕು. ಮನುಷ್ಯ ಮನುಷ್ಯ ಭೋಜನ. ರಾಮು
ಚಿಕ್ಕಪ್ಪ, ನಮ್ ಕೈಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಈಗ ಅಪ್ಪನ ಹತ್ರ ಹೋಗ್ಲೇಬೇಕು. ಹಾ ದಾಮು ಚಿಕ್ಕಪ್ಪ, ದಾರಿ ಅದೆಷ್ಟೇ ಕಷ್ಟ ಇರ್ಲಿ, ಆದ್ರೆ ಸಮಯ ಮಾತ್ರ ಕಡಿಮೆ ತಗೋಬೇಕು. ಕೃಷ್ಣ, ಇಲ್ಲಿಂದ ಉತ್ತರ ದಿಕ್ಕಿನ ಕಡೆಗೆ. ಸರಿ ದಾಮು ಚಿಕ್ಕಪ್ಪ, ನಡೀರಿ. ನಡೀರಿ. ನಡಿ ಅಣ್ಣ, ನಡಿ. ದಾಮು ಮಾವ, ನಾವು ಆವಾಗಿಂದ ನಡೀತಿದ್ದೀವಿ, ಆದ್ರೆ ಈ ವ್ಯೋಮ ಪರ್ವತ ಕಾಣಿಸ್ತಾನೆ ಇಲ್ಲ. ನಾವೇನಾದ್ರೂ ದಾರಿಗೀರಿ ತಪ್ಪಿಟ್ಟಿದೀವಾ? ರಾಧೆ, ನಾವೇನ್ ತಪ್ಪು ದಾರಿಲಿ ಹೋಗ್ತಿಲ್ಲ, ನಾವು ಸರಿ ದಾರಿಲೇ ಹೋಗ್ತಿದೀವಿ. ನಾವು ನಡ್ಕೊಂಡ್ ಬಂದು ಸ್ವಲ್ಪ ಹೊತ್ತಾಯ್ತಷ್ಟೇ, ಆದ್ರೆ ನಿನ್ಗೆ ತುಂಬಾ ಬೇಗನೆ ಸುಸ್ತಾಗ್ಬಿಡತ್ತೆ. ಅದಕ್ಕೆ ನಿಂಗೆ ಸ್ವಲ್ಪ ಸಮಯನೇ ಜಾಸ್ತಿ ಅನ್ಸಿದೆ. ಗೊಲ್ಲ, ನಿನಗೆ ಯಾರು ಹೇಳಿದ್ದು ನನಗ್ ಸುಸ್ತಾಗಿದೆ ಅಂತ? ರಾಧೆ, ನನ್ ಗೊತ್ತಿದೆ, ಆದ್ರೆ ನೀನ್ ಒಪ್ಕೊಳ್ಳೋದಿಲ್ಲ. ಆದ್ರೆ ಯಾವಾಗ ನಿಂಗೆ ಸುಸ್ತಾಗುತ್ತೋ ಅವಾಗ ನೀನ್ ಹಿಂಗೆ ಹೇಳ್ತೀಯ. ಗೊಲ್ಲ, ನಾನು ರಾಧೆ. ನಮ್ಮ ಅಪ್ಪನ ಹತ್ರ 1,00,000 ಹಸುಗಳಿವೆ. ನಾನು ಅವುಗಳ ಹಿಂದೆ ಓಡ್ತಿದ್ರು ಸುಸ್ತಾವಲ್ಲ, ಮತ್ತೆ ಇವತ್ತು ಹೆಂಗ್ ಸುಸ್ತಾಗ್ಬಿಡುತ್ತೆ? ರಾಧೆ, ನಾನು ಹೇಳಿದ್ರ ಅರ್ಥ ಇದಾಗಿರ್ಲಿಲ್ಲ. ಗೊಲ್ಲ, ಸುಸ್ತು ನಿನಗೆ, ಅದಕ್ಕೆ ನಿನ್ನ ಹಿಂದೆ ಹಿಂದೆ ಬರ್ತಿದ್ಯಾ. ಈಗ್ಲೇ ಅದು ಗೊತ್ತಾಗ್ಬಿಡತ್ತೆ, ಯಾರ್ ಮುಂದೆ ಯಾರ್ ಹಿಂದೆ ಅಂತ. ನೋಡ್ತಾ ಇರು, ವ್ಯೋಮ ಪರ್ವತಕ್ಕೆ ಎಲ್ರಕ್ಕಿಂತ ಮೊದಲು ನಾನ್ ತಲುಪ್ತೀನಿ. ಗೊಲ್ಲ, ನೀನ್ ಎಷ್ಟಾದ್ರೂ ಪ್ರಯತ್ನ ಮಾಡು, ಆದ್ರೆ ವ್ಯೋಮ ಪರ್ವತನ ಎಲ್ಲರಿಗಿಂತ ಮೊದಲು ನಾನೇ ತಲುಪೋದು. ನೋಡೋಣ ಬಾ. ಕೃಷ್ಣ, ಮಕ್ಕಳೇ ನಿಂತ್ಕೊಳ್ಳಿ. ರಾಧೆ, ಕೃಷ್ಣ. ಏನಾಯ್ತು ರಾಧೆ? ಗೊಲ್ಲ, ಮುಳ್ಳು. ಮುಳ್ಳ? ರಾಧೆ, ನನ್ಗಿದೇ ವಿಷಯದ ಭಯ ಇತ್ತು, ಆದ್ರೆ ನೀನಾಗೆ ಯಾವ್ದಾರು ಅಪಾಯ ತಂದ್ಕೋತೀಯ. ಕಾಲ್ ತೋರ್ಸು, ನಾನ್ ತೆಗಿತೀನಿ ಮುಳ್ಳನ್ನ. ಮುಳ್ಳು ನನಗ್ ಚುಚ್ಚಿರೋದು, ಅದ್ರಿಂದ ನಿನಗೆ ಯಾಕೆ ತೊಂದರೆ ಆಗ್ತಿದೆ? ನಿನ್ ದಾರಿ ನೀನ್ ನೋಡ್ಕೊ, ನನ್ ಮುಳ್ಳನ್ನ ನಾನೇ ತೆಗಿತೀನಿ. ನೀನು ನಮ್ಮ ಅಪ್ಪನ್ ಕಾಪಾಡಕ್ ಬಂದಿದ್ಯಾ, ನಾನ್ ನಿನ್ನ ಒಬ್ಬಳೇ ಬಿಡಕ್ಕಾಗತ್ತೆ? ಕೊಡು ರಾಧೆ, ನಾನ್ ತೆಗಿತೀನಿ. ಇಲ್ಲ, ಹಾಗೆಲ್ಲ ನಾನು ಯಾರ ಹತ್ರನೂ ಸಹಾಯ ಕೇಳಲ್ಲ, ಆದ್ರೆ ನೀನ್ ತುಂಬಾ ಹಠ ಮಾಡ್ತಿದ್ಯಲ್ಲ, ಹೋಗ್ಲಿ ಬಿಡು. ಅಲ್ಲೋಡು ರಾಧೆ. ರಾಧೆ, ನನ್ ಮುಳ್ಳನ್ ತೆಗ್ದಾಯ್ತು, ಆದ್ರೆ ಇಂಥ ಸ್ಥಿತಿಲಿ ನೀನು ತುಂಬಾ ಬೇಗ ನಡೆಯಕ್ಕಾಗಲ್ಲ. ಅದಕ್ಕೆ ನೀನು ಹೀಗ್ ಮಾಡು, ಅವ್ರ ಜೊತೆ ಗೋಕುಲಕ್ಕೆ ವಾಪಸ್ ಹೋಗ್ಬಿಡು. ಇಲ್ದಿದ್ರೆ ನಿನ್ನಿಂದ ನಾವ್ ಅಪ್ಪನ ಹತ್ರ ಹೋಗೋದಿಕ್ಕೆ ತಡ ಆಗ್ಬಿಡತ್ತೆ. ರಾಧಾ ಕೃಷ್ಣ ರಾಧಾ ಕೃಷ್ಣ ಓಂ ಜಯ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ ಓಂ ಜಯ ಶ್ರೀ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ.